ಏನ್ರಿ ನಿಮ್ಮ ಅವ್ವರು ನನ್ನ ಬಡದ್ರು ಸುಮ್ಮನೆ ಇದ್ರಿ ನೀವು ನನಗೇನು ಗೊತ್ತಿತ್ತನ ನೀವು ಬರ್ತೀರಿ ಅಂತೇಳಿ ನೀವರ ಒಂದು ಮಾತು ಹೇಳ್ರಿ ನನಗ ನಿಮ್ಮವ್ವ ನನ್ನ ಅನ್ಯಾಯವಾಗಿ ಬಡದು ಬಿಟ್ಲು ನೀವು ಮೂಕ ಪ್ರೇಕ್ಷಕನ ಗತಿ ಗಪ್ಪು ಚುಪ್ಪು ನಿಂತಿದ್ದೀರಲ್ಲ ನನಗೇನು ಗೊತ್ತಿತ್ತನ ನಿಮ್ಗೆ ಆರಾಮಿಲ್ಲ ಅಂತೇಳಿ ಎಂತ ಗಂಡಾರಿ ನೀವು ಎಲ್ಲಾರ ಎದುರಿಗೆ ನಿಮ್ಮವ್ವ ನನ್ನ ಬಡದು ಬಿಟ್ಲು ಸುಮ್ಮನೆ ಇದ್ದೀರಿ ನೀವು ನೀ ಮಾಡಿದ ತಪ್ಪು ಹಂಗೈತಿ ಅದಕ್ಕೆ ಬರ್ಸಾಳ ನಮ್ಮವ್ವ ಮೊದ್ಲೇಕ ವಿಷಯ ಏನ್ ಅನ್ನೋದನ್ನ ತಿಳ್ಕೊಲಾರ್ದ ಮಾತಾಡಿದೆಲ್ಲ ಅದು ನಿನ್ ತಪ್ಪು. ಇನ್ನೊಂದು ಹೇಳ್ತೀನಿ, ಯಾವತ್ತು ನೋಡ್ಲಾರ್ದ ಕೇಳಲಾರ್ದ ಮಾತಾಡಬೇಡ ಅಂತ ಎಷ್ಟು ಸಲ ಹೇಳ್ತೀನಿ. ಯಾಕಾದ್ರೂ ನಿನ್ ಮದ್ವೆ ಆದ್ನೋ ಇನ್ನೊಂದ್ ಸ್ವಲ್ಪ ಓದಿರೋ ಹುಡುಗಿನ ಮದ್ವಿನ ಆಗ್ಬೇಕಿತ್ತು. ನಾನು ಹೋಗಿ ಹೋಗಿ ನಿನ್ ಮದ್ವೆ ಆದ್ನಲ್ಲ ನನ್ನ ಮೂರ್ಖ ತರನದ ಪರಮಾವಧಿ ಏನ್ ಮಾಡ್ಕಾಗತ್ತೆ ಕಟ್ಕೊಂಡಿನಿ ಕರ್ಮ. ನೀವು ಹಿಂಗ ಅಂತೀರನ ಎಲ್ಲಾರು ಹಿಂಗತಿ ಹೋಗದ್ರ ನನ್ನ ಪರಿಸ್ಥಿತಿ ಏನಾಗಬಾರ್ದು. ಬರೀ ನಿಂದ ಯೋಚನೆ ಮಾಡ್ತಿಯಲ್ಲ. ನನ್ನ ಪರಿಸ್ಥಿತಿ ಬಗ್ಗೆ ಒಟ್ಟೆ ಯೋಚನೆ ಮಾಡಂಗಿಲ್ಲ. ಫೋನ್ ಹಚ್ಚಿದಾಗ ನನಗೆ ಹಿಂಗತಿ ಆಗಿತ್ತು ಅಂತ ಒಂದಿನ ನನ್ನ ಮುಂದೆ ಹೇಳಿದ್ರನ ಒಂದು ವಾರ ಆದ್ರೂ ನನ್ನ ಮುಂದೆ ಮಿಸ್ಕಿಲ್ ನೀವು ಫೋನ್ ಹಚ್ಚಿದಾಗ. ಯಾಕ್ರಿ ನಾನು ನಿಮ್ ಕಟ್ಕೊಂಡು ಎಂಟಿ ಅಲ್ಲನ? ನೀ ಹೆಂಡ್ತಿ ಅಷ್ಟ ನಂದು ಅನು ತನು ಒಂದಿಟ್ಟು ಕೇಳ್ತೀಯ. ಫೋನ್ ಹಚ್ಚ ಸರ್ತಿಗೊಮ್ಮೆ ಬರೀ ಫಾಲ್ತು ವಿಷಯನ ಮಾತಾಡ್ತಿ. ಅದು ಬಿಟ್ಟು ಒಂದಿಟ್ಟು ಏನಾರ ನಾ ಹೆಂಗದೀನಿ ತಿನ್ಯ ಉಣ್ಯ ನಂದು ಏನಾತು ಎತ್ತಾತು ಒಂದಿಟ್ರ ಕೇಳ್ತೀನಿ ನೀನು. ಬರೀ ಒಣ ಜಗಳ, ನಮ್ಮವ್ವ ಹಂಗ ಮಾಡಿದ್ಲು, ನಮ್ಮ ಇನ್ನಿ ಹಿಂಗ ಮಾಡಿದ್ಲು ಅಂತೇಳಿ ಬರೀ ಇದನ್ನ ಹೇಳ್ತಿ ಕಂಪ್ಲೇಂಟ್. ಒಂದಿನ ನಾನು ಕೇಳಿ ನೀನು ಹೆಂಗದಿರಿ ತಿಂದ್ರ ಉಂಡ್ರ ಆರಾಮದಿರೇನ ಅಂತೇಳಿ. ಇಲ್ಲ ಅಂದ್ರೆ ರೊಕ್ಕ ಕೇಳೋದು, ರೊಕ್ಕ ಕಳಿಸ್ರಿ ನನಗಂತೆ. ಇಲ್ಲ ಬರೋ ಮುಂದಾಗ ಅದನ್ನ ತಗೊಂಬರ್ರಿ ಇದನ್ನ ತಗೊಂಬರ್ರಿ, ಆನ್ಲೈನ್ಯಾಗ ಅದನ್ನ ನೋಡಿದೆ ಇದನ್ನ ನೋಡಿದೆ, ಬರೀ ಇದಾತು. ಇಲ್ಲ ಅಂದ್ರೆ ಕಂಪ್ಯಾರಿಸನ್ ಮಾಡಿ ಮಾತಾಡಕ್ ನಿಂತು ಬಿಡ್ತೀನಿ. ನೀನು ನನ್ನ ಬಗ್ಗೆ ಒಂದಿಟ್ಟರ ವಿಚಾರ ಮಾಡ್ತೀನ? ಒಂದಿನ ಕೇನ ಹೇಳಾಕ ನೀ ಬಿಟ್ರಲ್ಲ. ಬರೀ ನಿಂದ ಕೇಳ್ಬೇಕು ನಾನು. ನಂದು ಯಾವಾಗ ಹೇಳ್ಬೇಕು? ಬರೀ ನಿಂದ ಕೇಳ್ಬೇಕು ನಾನು. ನನಗೆ ಗೊತ್ತೈತು ತಗೋರಿ, ನನ್ನ ಮ್ಯಾಲ ನಿಮ್ಮ ಪ್ರೀತಿನೇ ಇಲ್ಲ, ನನ್ನ ಭಾವನೆಗಳ ಬಗ್ಗೆ ನಿಮ್ಗೆ ಅರ್ಥನೇ ಇಲ್ಲ. ಹುಚ್ಚುಮಂಗ, ನೀ ಏನ್ ಅನ್ನೋದನ್ನ ಅರ್ಥ ಮಾಡ್ಕೊಂಡಿನಿ. ನನಗೂ ನಿನ್ ಪರಿಸ್ಥಿತಿ ಅರ್ಥ ಆಗುತ್ತ. ಸ್ವಲ್ಪ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ. ಇಲ್ಲೇ ನೋಡ, ನಾ ಬಂದಾಗ 9 ಗಂಟೆ ಆಗಿತ್ತು. ಈಗ ಎದ್ದು ತಳಗ್ ಬಂದಿ ಮಹಾರಾಣಿ ಗತಿ. ನೀನು ಒಂದ್ ಹೆಣ್ಮಗಳು ಎಷ್ಟೊತ್ತಿಗೆ ಹೇಳ್ಬೇಕು? ಎಷ್ಟೊತ್ತಿಗೆ ಹೇಳ್ಬೇಕು? ನಾನು 7 ಡ್ಯೂಟಿಗೆ ಹೋಗ್ತೀನಿ. ಅಲ್ಲಿ ನೀನು ಕರ್ಕೊಂಡು ಹೋಗಿ ನಿನ್ನೂ ಸಾಕಕ್ಕ ಆಗಂಗಿಲ್ಲ ನನಗ. ನನಗೇನ್ ಮಾಡ್ತೀನಿ? ನೀನು ಏನು ಮಾಡಂಗಿಲ್ಲ. ನೀನು ಬರೀ ತಿನ್ನೋದು ಡಿಶ್ ಅಂತ ಬಿಡೋದು ಮಾಡಿದ್ರ ಮತ್ತೆ ನಾ ನೀನ್ ಕರ್ಕೊಂಡು ಹೋಗಿ ಏನ್ ಪ್ರಯೋಜನ? ನಾನು ನಮ್ಮ ಮೈನಿ ನೋಡಿ ಕಲಿ. ಹೆಂಗದಾಳ, ಎಲ್ಲಾರ ಜೊತೆ ಹೆಂಗ್ ಮಾತಾಡ್ತಾಳ, ಏನು ಎತ್ತ ಬಂದಾರ್ದು ಹೋದಾರ್ದು ಎಲ್ಲ ಎಟ್ ಹೆಂಗ ತಿಳುವಳಿಕೆ ಐತಿ ನೋಡು. ಅದನ್ನ ನೋಡ್ಯಾರ ಕಲಿಬೇಕಾ? ಅಂತದೆಲ್ಲ ಇಲ್ಲ ನಿನಗ. ಬರೀ ಎಂತದ್ ಕಲಿತಿ ಗೊತ್ತಾ? ಗಂಡನ್ ಕೂಡ ಜಗಳ ಹೆಂಗ್ ಮಾಡ್ಬೇಕು, ಅದ್ ಹೆಂಗ್ ಮಾಡ್ಬೇಕು, ಏನ್ ತರಸ್ಬೇಕು, ಬರೀ ಇದಾಗ್ತತ್ ನಿನ್ ತಲೆಯಾಗ. ನಿನ್ ಯಾಕಾದ್ರೂ ಮದ್ವೆ ಅದ್ನು ಅದೇನ ಹತ್ತಿಯನ್ನು ನೋಡಕ್ ಮಾತ್ರ ಚಂದಾಗಿರ್ತತಪ್ಪ ದೇವ್ರಿ. ಅದನ್ನ ಒಳಗ ಸೀಳಿ ನೋಡಿದ್ರ ಅದ್ರ ತುಂಬಾ ಹುಳಾನ. ನಾನು ಒಳ್ಳೆ ಮನೆತನದ ಹುಡುಗಿ, ಒಳ್ಳೆ ಗುಣ ಅದಾವಂತ ಅನ್ಕೊಂಡೆ. ನಿಮ್ ತಂದೆ ತಾಯಿನ ಹೋತಿಲ್ಲ ನೀನು. ನಾನು ನಿಮ್ ತಂದೆ ತಾಯಿ ಮಕ್ಕ ನೋಡಿದೆ, ಒಳ್ಳೆಯವ್ರು ಈಗಿನ ಒಳ್ಳೆಕ್ ಇರ್ಬೇಕು ಅಂತೇಳಿ ನಾನು ಮದ್ವೆ ಆದ್ರ ನೀನ್ ಹಿಂಗತಿ ಅದಿ. ನೀನು ಹುಳುಕ, ನಿನ್ನ ಮನಸ್ಸು ಹುಳುಕ, ನಿನ್ನ ಎಲ್ಲ ನಿನ್ನ ಯೋಚನೆಗಳು ಹುಳುಕಾದವು. ದೊಡ್ಡತನ ಒಂದ್ ಸ್ವಲ್ಪನೂ ಇಲ್ಲ ನಿನ್ನ ಹತ್ರ. ಈಗೂ ಬರೀ ಜಗಳ ತೆಗಿತಿ ಹೊರತಾಗಿ ರೀ ನಿಮಗ್ ಏನಾತು ಎತ್ತಾತು ಅಂತ ಕೇಳೋದಿಲ್ಲ. ಇಲ್ಲ ಬರೀ ಜಗಳ ಮಾಡೋದು ನೀನು. ಈಗೂ ಏನ್ ಬೇಕ್ರಿ, ಎಷ್ಟ್ ದಿನ ಆತ್ರಿ ದವಾಖಾನಿ ತೋರ್ಸಿದ್ರೇನ ಅಂತ ಕೇಳಿಲ್ಲ. ಬರೀ ಜಗಳ ಮಾಡೋದ್ರಾಗದಿ. ಮತ್ತ ರೂಮಿ ಬರನ್ನ ಜಗಳನ ಮಾಡ್ತಿ. ಹೊಟ್ಟೆ ಸತಿ ಒಂದಿಟ್ಟು ಏನಾರ ತಂದು ಕೊಡ್ತೀಯನ? ಏನ್ ಬರೇ ಭಾಷಣನ ಬಿಗಿತೀಯ? ಓಕೆನಾ? ಎಲ್ಲರಿಗೂ ಅವ್ರವ್ರದ್ದು ಆಡ್ದು, ನಮ್ದು ಯಾರು ಕೇಳೋರಿಲ್ಲ. ಪಾಪ ಅವ್ರಿಗೆ ಆರಾಮಿಲ್ಲ. ಚಂದ್ರು ಅವ್ರಿಗೆ ಬಿಸಿ ಬಿಸಿ ರೊಟ್ಟಿ ಬ್ಯಾಳಿ ಪಲ್ಯ ಮಾಡೀನಿ, ಸಪ್ಪನ್ ಬೆಳೆದು ಅದನ್ನ ಹಚ್ಚಿ ಕೊಟ್ಬಿಡ್ತೇನೆ ತಡಿ. ಏನು ಮಾಡ್ಕತ್ತೀವ ಅತ್ತಿ? ಚಂದ್ರು ಅಣ್ಣರಿಗೆ ಅದ ಬಿಸಿ ರೊಟ್ಟಿ ಸಪ್ಪನ್ ಬೆಳೆ ಪಲ್ಯ ಅದು ಮಾಡೀನಿ ರೀ. ಪಾಪ ಕುಳಿಗೆ ಅದು ತೊಗೊಂಡೈತೇನ? ನಿನ್ನ ಮೈದನ್ ಮ್ಯಾಗ ನಿನಗಿಟ್ಟು ಕಾಳಜಿ ಐತಿ. ಬಂದು ಇಟ್ಟೊತ್ತಾತು, ನನ್ನ ಗಂಡಗ ಆರಾಮಿಲ್ಲ, ಒಂದ್ 2 ರೊಟ್ಟಿ ಬಡ್ದು ಕೊಡ್ಬೇಕನ್ನೋ ಕಬರ್ ಇರಾಕಿಲ್ಲನ? ಇದನ್ನ ಕ್ವಾಣಿ ಹೊಕ್ಕೊಂಡು ಬಿಟ್ಟ ನೋಡು ನಿಮ್ಮ ನೆಗ್ಯಾನಿ. ಇನ್ನ ನಿಮ್ಮ ಅವರ ಬರು ಗೊತ್ತಾಗೈತಿ. ಇವ ಏನ್ ಮಾಡ್ದವ ಇಂಥವ್ನ ಕಟ್ಕೊಂಡು ಬಾಯಿ ಹಾಡ್ಬೇಕಯ್ಯ ಅವು ಗಂಡುಗಳು. ನಾ ಬಡ್ಕೊಂಡು ಇವ ಬ್ಯಾಡ ಅಂತ ಹೇಳಿದನ ಇದ್ರ ಹೆಣ ಎತ್ಲಿ. ಅತ್ತಿ ಸಿಟ್ಟಿಗೆ ಬಿಡ್ರಿ. ಈಗ ನಾ ಮಾಡ್ತೀನಲ್ಲನ, ಯಾರು ಮಾಡ್ಕೊಟ್ರು ಒಂದೇ ಐತಿ. ಕರಿ ಅಂದ್ರ ವಯ್ಯವ ನನ್ನ ಮಗನ ನಸೀಬ್ ತೆಗಿಲಿಲ್ಲ ವಯ್ಯವ ದೇವ್ರ. ಬರ್ಬರ್ತ ತಾವ ಸರಿ ಹೋಗ್ಕರ್ ಬಿಡ್ರಿ ಅತ್ತಿ, ಯಾಕೆ ಟೆನ್ಷನ್ ಮಾಡ್ಕೊಂತೀರಿ? ಅಯ್ಯೋ ಶಿವನ, ಈಕಿಗೆ ಹೋಳಿಗೆ ಮಾಡಕ್ ಕರ್ದಿದ್ನವ. ಒಬ್ಬೇಕೆ ಏಟ್ ಅಂತ ಮಾಡ್ತಿ, ಹೂರ್ನಪಾನ ರುಬ್ಕೊಂಡ್ ಕುಂತಿ. ನಿಮ್ಮವ್ರ ಬಂದಾಗ ಹೋಳಿಗೆ ಮಾಡ್ಸಕ್ಕಾಗತ್ತಾ ನಿನ್ ಕೈಲಿ? ಇದಕ್ಕರ ನಿಮ್ ನೆಗ್ಯಾನಿಗೆ ಏನು ಬರಂಗಿಲ್ಲ. ನನಗರ ಬಾಳತನ ಎದ್ದು ನಿಂತು ಹೋಳಿಗೆ ಮಾಡಕ್ಕಾಗಿಲ್ಲ, ಇಲ್ಲ ಕುಂತು ಹೋಳಿಗೆ ಮಾಡಕ್ ಬರಂಗಿಲ್ಲವ. ನನಗ ತುಂಬಾ ಕಷ್ಟ ಆಗತ್ತ. ಅದಕ್ಕೆ ಆಕಿ ರತ್ನಕ್ಕ ಹೇಳೀನಿ, ಒಂದಿಟ ಮನಿ ಮುಟ್ಟ ಹೋಗಿ ಕರೆದು ಬರ್ಬೇಕಾಕಿಗೆ. ಒಂದಿಟ್ಟು ಹೋಗಿ ಬರ್ತೀನಿ ತಡಿ. ಫೋನ್ ಏನ್ ಮ್ಯಾಗ ಬರಕ್ ನಾ ಯಾಕಂತಾರ ಅವರು ಲಡ್ಬ್ಯಾರು. ಯಾಕೆ ಒಂದ್ 200 ರೂಪಾಯಿ ಕೊಟ್ರ ಇನ್ನೇನ್ ಮಾಡಕ್ಕಾಗತ್ತೀವ? ನಮ್ದು ಆಚಿದ್ದಾಗ ರೊಕ್ಕ ಕೊಟ್ಟು ಮಾಡಿಸ್ಕೊಬೇಕು. ಇರ್ಲಿ ಬಿಡ್ರಿ, ಎಷ್ಟೊತ್ತಾಗತ್ತ ನೀವು ತುಂಬಿ ಕೊಡ್ರಿ ಹೂರ್ನಾನ. ನಾನು ಬಡ ಲಟ್ಟಿಸಿ ಹೋಗದ್ ಬಿಡ್ತೀನಿ. ಮತ್ತೆ ಯಾಕೆ 200 ರೂಪಾಯಿ ಅವ್ರಿಗೆ ಕೊಡ್ತೀರಿ?
ಬೇಡವ ಯವ್ವ. ಏನು ಅನ್ನಕ್ಕಿಲ್ಲ ನಿಮ್ಮವ್ರು ಬಂದು ನನ್ನ ಮಗಳನ್ನ ಇಟ್ಟು ದಗದ ಮಾಡಕ್ಕೆ ಹಚ್ಚಾರ ಅಂತಂದ್ರವ ಯವ್ವ. ಅಲ್ಲನ ಬೇಡ ಬೇಡ, ಆಕಿ ರತ್ನ ಹೇಳ್ಬಿಡ್ತೀನಿ ತಡಿ. ಅತ್ತಿ ಇದ್ದಂಗೆ ಮಾತಾಡ್ತಾರ, ಅದಕ್ಕೆ ಎಲ್ಲರಿಗೂ ಕೆಟ್ಟವ್ರು ಆಯ್ತಾ ಅಂತಾರ. ಈಗಿನ ಜಗತ್ನಾಗ ಹಂಗೆ ಬಣ್ಣ ಸುಣ್ಣ ಬಳದು ಮಾತಾಡೋರನ್ನ ಒಳ್ಳೆಯವ್ರು ಅಂತಾರ, ಇದ್ರ ಬದ್ರ ಮಾತಾಡೋರಿಗೆ ಕೆಟ್ಟವ್ರು ಅಂತಾರ. ನೀನ ಬಂದೆ ಚಲೋ ಆತ್ ತಗೋ. ಬಿಸಿ ಬಿಸಿ ರೊಟ್ಟಿ ಮಾಡೀನಿ, ಅನ್ನಗ ಕೊಟ್ಬಿಡು. ಸಪ್ಪನ ಬ್ಯಾಳಿ ಮಾಡೀನಿ. ಯವ್ವ ಬ್ಯಾಡೇವ, ನೀನ ತಿನ್ಕೋ. ಆಗೇಲಿ ಇದು ಉಂಡು ಉಳಿತಿ. ಎಂತ ಹೆಂಗ್ಸೈ ಆಟ ಆಡಕ್ ಹೋಗ್ಬೇಡ್ರಿ. ನನ್ನ ಗಂಡನ್ನ ಹೆಂಗ್ ಜಪಾನ ಮಾಡ್ಕೋಬೇಕಂತ ನನಗೆ ಗೊತ್ತೈತಿ. ನಾನು ಜಿಗಟ್ ಹಾಕಿ ರೊಟ್ಟಿ ಮಾಡ್ಕೊಂತೀನಿ. ಏನು ಬೇಕಾಗಿಲ್ಲ, ಯಾರ್ದು ದಯಾ ದಾಕ್ಷಿಣ್ಯ ಏನು ಬೇಕಾಗಿಲ್ಲ. ನನ್ನ ಗಂಡ ಏನು ನನಗೇನು ವಜ್ಜೆ ಅಲ್ಲ. ನನ್ನ ಗಂಡಗ 2 ರೊಟ್ಟಿ ಮಾಡ್ಕೊಡೋದು ಏನು ನನಗೇನು ವಜ್ಜೆ ಅಲ್ಲ. ಮತ್ತೆ 2 ರೊಟ್ಟಿ ಬಡದು ಕೊಟ್ಟು ದೊಡ್ಡರಾಗರು. ಯಾಕೆ ಹಂಗತಿ ಅಂತಿ? ಅಲ್ಲ, ಯಾರು ಮಾಡಿದ್ರು ಒಂದೇ ಐತಲ್ಲ. ಅಲ್ಲ, ಈಗ ನಾನು ಮಾಡ್ಬಿಟ್ಟಿನಿ ಆಲ್ರೆಡಿ. ಮತ್ತು ನೀನು ರೊಟ್ಟಿ ಮಾಡೋದು ಯಾಕೆ ಬೇಕದು? ಅಲ್ಲ, ಹೊಳಮಳ ಕೆಲಸ ಯಾಕನ್ನ ಮಾಡಿನಲ್ಲನ, ಮತ್ತೆ ನೀನೊಂದು ಹುರುಪ್ ಮಾಡ್ಬೇಕನ? ಅಲ್ಲೇ ನೀನು ಗಂಡು ಕೊಡಿಯವ. 2 ರೊಟ್ಟಿ ಕೊಟ್ಟು ಮತ್ತು ಅಯ್ಯೋ ಆರಾಮಿಲ್ಲಾರ್ದಾಗ ನಾವು ಹಿಂಗತಿ ಮಾಡಿದ್ವಿ ನಮ್ಮ ಇನ್ನೂಗ ಅಂತ ಹೇಳೋದು. ಆಯ್ತು ನೋಡಿದ್ರ ಅಯ್ಯೋ ಬಟ್ ಅಂತೆ 2 ರೊಟ್ಟಿ ಬಡದು ಕೊಡ್ಲಿಲ್ಲ ನನ್ನ ಮಗಗ ಆರಾಮಿಲ್ಲಾರ್ದಾಗ ಅಂತ ಅವ್ರು ಅನ್ಬೇಕು. ಯಾಕೆ ಬೇಕು? ನನ್ನ ಗಂಡ ನನಗೇನು ವಜ್ಜೆ ಅಲ್ಲವ, ನಾ 2 ರೊಟ್ಟಿ ಮಾಡ್ತೀನಿ ಸರಿ. ಯಾಕೆ ಹಂಗತಿ ಅಂತಿ? ಅಲ್ಲ, ಇಲ್ಲಿ ಯಾರು ಹಂಗತಿ ಅನ್ನಂಗಿಲ್ಲ ರಶ್ಮಿ. ಅದು ನಿಂದು ತಪ್ಪು. ಮೊದ್ಲೇಕ ಬಂದ ತಕ್ಷಣ ಅಣ್ಣನ ಮಾತಾಡ್ಸ್ಬೇಕಿತ್ತು. ನೀನು ಏನು ಸಿಚುವೇಶನ್ ಅರ್ಥ ಮಾಡ್ಕೊಲಾರ್ದ ಸುಮ್ಮನೆ ಅಣ್ಣನ ಕೂಡ ಜಗಳ ಮಾಡಿದ್ರೆ ಹೆಂಗದು? ನಿನ್ ತಪ್ಪು ಇಟ್ಕೊಂಡು ಈಗ ಇನ್ನೊಬ್ರು ಮ್ಯಾಗ ಬಟ್ ಮಾಡಿ ತೋರಿಸ್ತಿಯಲ್ಲ, ತಪ್ಪಲ್ಲನ? ನನಗೆಲ್ಲ ಗೊತ್ತೈತಿ, ಸುಮ್ಮನೆ ಇರ್ರವ. ನನ್ನ ಗಂಡ ಬರೋಣ ಅವ್ನ ಕಿವಿಯಾಗ ತುತ್ತು ಅಂತೆ ತುತ್ತಿರುವುದ್ಯಾ ಅತ್ತಿ ನೀನು ಕೂಡಿ. ಅದಕ್ಕೆ ಇದೆಲ್ಲ ನಡೆದತ್ತ. ಈಗ ನನ್ನ ಗಂಡ ನನಗೆ ಟಿಸ್ ಪಾಸ್ ಮಾಡಕತ್ತಾನ. ನಮ್ಮಿಬ್ರು ನಡುವ ಬಿರುಕು ತರ್ಬೇಕಂತೇನ ನೀವು ಹಿಂಗೆಲ್ಲ ಮಾಡಕತ್ತೀರಿ ಅಂತ ಗೊತ್ತೈತಿ. ಸರಿ, ನೀನು ಕೊಡಿ ಏನು ಮಾತು. ಸರಿ ಸರಿ, ರೊಟ್ಟಿ ಮಾಡ್ಕೊಂತೀನಿ ನಾ. ಅಯ್ಯ ಬದಗ್ನ ಗಂಡನ ಮ್ಯಾಗ ಪ್ರೀತಿ ಕೆರಿತೀನ? ಇಟ್ಟೋತನ ಎಲ್ಲಿದ್ಯೋ? ಅಯ್ಯ, ಮತ್ತೆ ಅವ್ರಿಗೆ ಜಾಕಕ್ಕೆ ನೀರದು ಹೇಳ್ಕೊಡ್ಬೇಕಿತ್ರಿ. ಅದಕ್ಕೆ ಮತ್ತೆ ಹೇಳ್ಕೊಟ್ಟು ಬಂದೆ. ಅದಕ್ಕೆ ರೊಟ್ಟಿ ಮಾಡಕಂತ ಬಂದಿನ್ರಿ. ಯಾಕ ನಿಮ್ಮ ಅಕ್ಕ ಮಾಡ್ಯಾಳ ರೊಟ್ಟಿನ ಮತ್ತೆ ನೀನೊಂದು ಹುರುಪ್ ಮಾಡೋದನ? ಅದನ್ನೇ ಹೇಳಕತ್ತೀನ್ರಿ ಅತ್ತಿ. ಬ್ಯಾಡ ಅನ್ನಕತ್ತಾಳ್ರಿ ಆಕಿ. ಈ ಒಣ ದಿಮಾಕ ಬಿಡು, 3 ದಿಮಾಕನ ಬಿಟ್ಟು ಒಂದಿಟ್ಟು ಚಂದಾಗಿರಾಕ್ ಕಲಿ. ಅಲ್ಲ, ನಿಮ್ಮ ಅಕ್ಕ ಹೊಟ್ಲಿ ಐತಿ ಆದ್ರೂ ಅದು ರೊಟ್ಟಿ ಬಡ್ದು ಕೊಟ್ಟತಿ. ತಗೊಂಡ್ ಹೋಗಿ ಸುಮ್ಮನೆ ಕೊಡೋ ಬದ್ಲಿ ಒಣ ದಿಮಾಕ ಮಾತಾಡ್ತೇನ? ಇಟ್ಟು ಗಂಡನ ಮ್ಯಾಗ ಮಮಕಾರ ಐತ್ಲ, ನಾಳಿದ್ದ ಲಗುನ ಹೇಳು ಎದ್ದೆಲ್ಲ ಮಾಡು. ಇವತ್ತೊಂದಿನ ತಗೊಂಡ್ ಹೋಗಿ ಕೊಡು. ಮನೆಗೆ ಮಂದಿ ಬರ್ತಾರ, ಒಣ ದಿಮಾಕ ಮಾಡಕ್ ಹೋಗ್ಬೇಡ. ನಾನು ಸೊನ್ನಿಯಿಂದ ಹೇಳಕತ್ತೀನಿ. ಈಗ ಒಂದು ಕಣ್ಣಿಗೆ ಗುದ್ದಿನಿ, ಈ ಹಿಂದೆಗಡೆ ಮತ್ತೆ ಇನ್ನೊಂದು ಕಣ್ಣ ಕಳೆದು ಬಿಡ್ತೀನಿ, ನೆನ್ಪಿಟ್ಕೋ. ನನ್ನ ಮುಂದೆ ಇಂಥವೆಲ್ಲ ಒಣ ದಿಮಾಕ ಹಚ್ಚಕ್ ಹೋಗ್ಬೇಡ. ಸುನಂದ ಕೊಡಾಕಿ ಕೈಯಾಗ ತಾಟ ತಗೊಂಡ್ ಹೋಗಿ ಕೊಡೋಳಕ. ಏನ್ ತಪ್ಪಿಲ್ಲದಾರ ಜಗ್ ಮಂದಿ ನೋಡೀನಿ. ಒಣ ದಿಮಾಕದ ಕಂಡಿನ ಬಾ. ಗಂಡನ ಮೇಲೆ ಎಷ್ಟು ಮಮಕಾರ ಐತಿ ನಿನಗಂತೆ. ನಾಳಿದ್ದ ಮಾಡ್ತೀನಿ ಸೇವ, ಗಂಡನ ಜಪಾನ ಮಾಡಿ ಅವ್ವ. ನೋಡ್ತೀನಿ ನಾನು ಏಟೆಟ್ ಜಪಾನ ಮಾಡ್ತೀನಿ ಅಂತೇಳಿ. ನನ್ನ ಗಂಡ ನನಗೇನು ವಜ್ಜೆ ಇಲ್ಲ ಆಡ್ರಿ, ಮಾಡ್ಕೊತೀನಿ ನಾ. ಇಂಥ ಮಾತಿಗೇನು ಕಡಿಮೆ ಇಲ್ಲ. ನಿನ್ನ ಗಂಡ ಊಟ ಕೊಟ್ಟು ಒಂದು 2 ಚರಿಗೆ ಮೈ ಮೇಲೆ ನೀರು ಸುರುಕು. ಮನೆಗೆ ಮಂದಿ ಬರ್ತಾರ. ಮತ್ತು ಈ ಆಟ ಮಂದಿ ನೋಡೋದಾಗತ್ತ. ದೊಡ್ಡಾಟ, ಬೈಲಾಟ, ಸಣ್ಣಾಟ, ಯಕ್ಷಗಾನ, ಕಿಸಕ್ಕುಡಿ ಒಟ್ಟು ನೋಡೋದಾಗತ್ತ ಮಂದಿ. ಒಂದಿಟ್ಟು ಮಂದಿ ಬಂದಾಗ ಒಂದಿಟ್ಟು ಚಂದಾಗ ಇರು. ಮಂದಿ ಮಕ್ಕಳನ್ನ ಮಾತಾಡ್ಸಕ್ಕಲಿ ಈಗ ಬಂದ್ರೆ ಅಂತೇಳಿ. ಇವತ್ತೇನಾರ ಮೂಲಿ ಹಿಡಿದು ಕುಂತಿ ಮಂದಿ ಬಂದಾಗ ಈಗೇನು ಹೇಳಂಗಿಲ್ಲ. ಹಂಗತಿ ಮಾಡು, ಹಿಂದೆಗಡೆ ಐತಿ ನಿಂದು ತಗೋವಿ. ನಾನು ಖಾರ ಅದು ಕಡಿಮೆ ಹಾಕಿನಿ, ಯಾಕಂದ್ರೆ ಖಾರ ಅದು ಹಾಕಬಾರ್ದು, ಭಾಳ ತಿನ್ಬಾರ್ದು. ಅದಕ್ಕೆ ಒಂದು ಸ್ವಲ್ಪ ಖಾರ ಕಡಿಮೆ ಹಾಕಿನಿ. ನನಗೂ ಗೊತ್ತೈತೆ ಅವ. ಅಯ್ಯಯ್ಯವ್ವ, ಮಾತ್ನ್ಯಾಗ ಎಲ್ಲೆಲ್ಲಿ ಬಿ ಮುಗಿಸಾಳ ಈಕಿ. ಈ ಉಳ್ಕೆದ್ರಾಗ ಡಾಕ್ಟರ್ಕಿ ಮುಗಿಸಾಳ, ಅದಕ್ಕೆ ಎಲ್ಲ ಗೊತ್ತೈತಿ. ತಪ್ಪಿಲ್ಲ ಮಾತಾಡೋದು ಅಂಕರು ಬಿಟ್ಟ ಬಿಡಂಗಿಲ್ಲ. ನೋಡಿದ್ರೆ ಟಿಸ್ ಪಸ್ ಅಂತ ನನ್ನ ಗಂಡ. ನಾ ಏನು ಮಾಡಿದ್ದೀನ? ಒಬ್ರಿಗೆ ಇವರು ಮಾಡಿದ್ದು. ಬರೋಣ ಪುಂಗಿ ಊದ್ಯಾರ ಅವಂಗ. ನಾಳೆಯಿಂದ ಲಗುನ ಹೇಳ್ತಾನೆ. ನೋಡ್ತಾನಂದವ, ನಾಳೆಯಿಂದ ಒಟ್ಟ ನೀನೇನು ಮಾಡಕ್ ಹೋಗ್ಬೇಡ. ಆಕಿ ಗಂಡಂದಾಕಿ ಮಾಡ್ಕೊಂತಾಳಂತ ಮಾಡ್ಕೊಂಡೊಳಕ ಸುಮ್ಮಿತ್ ಬಿಡು ನೀನು. ಹಂಗೇನು ಉಪಚಾರ ಮಾಡಕ್ ಹೋಗ್ಬೇಡ. ಸುಮ್ಮರು ಒಂದು 2 ದಿನ ನೋಡುನು. ಈಗ ಏಟೇಟು ಉಣಿಸ್ತಾಳ ಗಂಡಗಂತೆ. ಈಗಿದು ಮಮಕಾರ ಏಟೈತಂತ ನೋಡುನ್ ತಡಿ. ಅವನು ನಿನ್ನ ಮೈದ್ನು ನೋಡ್ಲಿ ತಡಿ ಒಂದಿಟ್ಟು. ಅವನು ಅಗದಿ ಕೆಂಪನ್ ಹಿಂತಿನ ಲಗ್ನ ಆಗ್ಯಾನ, ಒಂದಿಟ್ಟ ನೋಡುನು ಏನೇನಾಗತ್ತ. ಅತ್ತಿ ರತ್ನಾಕರಿ ಹೇಳಿದ್ರಿ? ಹೇಳಿದ್ನವ ಯವ್ವ. ಆಕಿ ತೀರ ಮಾಡೋಕೆ 500 ರೂಪಾಯಿ ಕೊಡು ಅಂತ ಪಿಚರಿ. ಆಗ ಹೋಗತ್ತಾಗ 500 ರೂಪಾಯಿ. ಈಕಿಗೆ ಯಾಕೆ ಬರಿಬೇಕು? ನಮ್ಮ ಸಂಬಂಧಿಕರು ಬೇಕಿದ ಆಕಿ ಹೇಳಿನಿ, ಬಾರ ತಂಗಿ ಅಂತೆ. ಆಕಿ ಬಂದು ಮಾಡಿಕೊಟ್ಟಕ್ಕ